ಎಲ್ಲರಿಗೂ ನಮಸ್ಕಾರಗಳು. ಈ ವಿಡಿಯೋದಲ್ಲಿ ಸಿಹಿಗೆಣಸಿನ ಪಾನಿಪುರಿಯನ್ನು ಹೇಗೆ ಮಾಡುವುದು ಎಂದು ತಿಳಿಸಲಾಗಿದೆ. ಮೊದಲಿಗೆ ತೊಳೆದ 2 ಸಿಹಿಗೆಣಸನ್ನು ತೆಗೆದುಕೊಳ್ಳಿ. ಪ್ರತಿಯೊಂದು ಗೆಣಸನ್ನು 2 ಭಾಗವಾಗಿ ಮಾಡಿ ಅದಕ್ಕೆ ನೀರನ್ನು ಹಾಕಿ ಕುಕ್ಕರ್ನಲ್ಲಿ ಇಡಿ. ಗೆಣಸು ಬೇಯಲು 3 ವಿಸಿಲ್ಸ್ ಸಾಕಾಗುತ್ತದೆ. ನಂತರ ಗೆಣಸಿನ ಸಿಪ್ಪೆಯನ್ನು ಸುಲಿದು ಮ್ಯಾಶ್ ಮಾಡಿ. ಇದಕ್ಕೆ ನೆನೆಸಿಟ್ಟ ಹುಣಸೆಹಣ್ಣಿನ ನೀರನ್ನು ಹಾಕಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನಂತರ ಇದಕ್ಕೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಗೂ ಹುರಿದಿಟ್ಟ ಜೀರಿಗೆ ಪುಡಿಯನ್ನು ಹಾಕಿ ಕಲಸಿಟ್ಟು ಒಂದು ಬದಿ ಇಡಿ. ಇದಕ್ಕೆ ಸ್ವಲ್ಪ ನೆನೆಸಿದ ಕಡಲೆಕಾಳು ಬೇಕಾಗುತ್ತದೆ. ಪಾನಿಪುರಿ ಹೈಲೈಟೇ ಪಾನಿ ಮಾಡಲು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ಶುಂಠಿ ಹಾಗೂ ಹಸಿಮೆಣಸಿನಕಾಯಿಯನ್ನು ತೆಗೆದುಕೊಂಡು ಸ್ವಲ್ಪ ನೀರನ್ನು ಹಾಕಿ ರುಬ್ಬಿಕೊಳ್ಳಿ. ನಾನು ಇಲ್ಲಿ 2 ಮೆಣಸಿನಕಾಯಿಯನ್ನು ತೆಗೆದುಕೊಂಡಿದ್ದೀನಿ, ಏಕೆಂದರೆ ನಾವು ಅಷ್ಟು ಖಾರವನ್ನು ತಿನ್ನೋದಿಲ್ಲ. ನಂತರ ರುಬ್ಬಿದ ಮಿಶ್ರಣವನ್ನು ಶೋಧಿಸಿ ಅದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರನ್ನು ಹಾಕಿ, ನಂತರ ಸ್ವಲ್ಪ ಜೀರಿಗೆಯನ್ನು ಹುರಿದು ಪುಡಿ ಮಾಡಿ ಇದಕ್ಕೆ ಹಾಕಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಚಾಟ್ ಮಸಾಲ, ನಿಂಬೆಹಣ್ಣಿನ ರಸ, ಹಾಗೆಯೇ ಪಾನೀಯ ಹದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ. ಪೂರಿ ಪಾಪಡ್ಗಳು ಮಾರ್ಕೆಟ್ನಲ್ಲಿ ಸಿಗುತ್ತದೆ. ಅದನ್ನು ಎಣ್ಣೆಯನ್ನು ಬಳಸದೆ ಹೇಗೆ ಕರಿಯುವುದು ಎಂದು ಡಿಸ್ಕ್ರಿಪ್ಷನ್ನಲ್ಲಿ ತಿಳಿಸಲಾಗಿದೆ. ಇದೆಲ್ಲ ಮಾಡಿದ ನಂತರ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಪ್ರೀತಿ, ಇದನ್ನು ಹಾಕಿ ನಿಮ್ಮವರೊಂದಿಗೆ ಹಂಚಿಕೊಳ್ಳಿ. ಅದ್ಭುತವಾದ ರುಚಿ ಸಿಗುತ್ತದೆ. ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.